ಇಷ್ಟೊತ್ತಿನಲ್ಲಿ ಈ ಶೆಡ್ಡಲ್ಲಿ ಏನೋ ಸೌಂಡ್ ಬಂದಂಗಾಯ್ತಲ್ಲ. ಏನಿರ್ಬೋದು? ಓ, ಇಲ್ಲೇನೋ ಪ್ರಾಬ್ಲಮ್ ಇದೆ. ಮೊದಲು ಇದನ್ನು ಸಾಹೇಬ್ರಿಗೆ ಹೇಳಬೇಕು. ಏನ್ರಿ ಸಂದೇಶ್, ಈ ರೇಂಜಿಗೆ ಹೊಡೆದಿದ್ದಾರೆ? ಯಾರು ಹೊಡೆದಿರ್ಬೋದು ಸರ್? ಇಲ್ಲೇ ಹೊರಗಡೆ ಒಂದು ಪರ್ಸ್ ಸಿಕ್ತು. ಸಂದೇಶ್, ಈ ಪಾಡಿನ ಪೋಸ್ಟ್ ಮಾರ್ಟಮಿಗೆ ಕಳಿಸಿ. ಇವನೆಲ್ಲೇ ಇದ್ರೂ ನಾನು ಹುಡ್ಕೊಂಡು ಬರ್ತೀನಿ. ಅಲೋ ಅಮ್ಮ, ಅದು ಯಾವ ನನ್ನ ಮಗನಿಗೆ ಅಂತ ಕಟ್ಕೊಟ್ಟೆ ಅಮ್ಮ. ದಿನ ಕುಡಿದು ಬಂದು ನನಗೊಳೆ ರೋದನೆ ಮಾಡ್ತಿರ್ತಾನೆ. ನಾನು ಎಷ್ಟು ಅಂತ ಮನೆ ಕೆಲಸ ಮಾಡಿ ದುಡಿದು ಸಾಕ್ಲಿ ಅವನ್ನ. ಸರಿ ಆಯ್ತು, ಇಡು. ಇಲ್ಲಿದ್ಯಾ ಲಾಸ್ಯ? ನಿನಗೆ ಬಿಡ್ಸಕ್ ಬರಲ್ಲ, ಕೊಡು, ನಾನು ಬಿಡಿಸ್ತೀನಿ. ನಾನೇ ಬಿಡಿಸ್ತೀನಿ, ಕೊಡು. ನಮ್ಮ ಸ್ಕೂಲಲ್ಲಿ ನಾನೇ ಬಿಡಿಸೋದು ಗೊತ್ತಾ? ಹೌದಾ ಮಗಳೇ? ಹಲೋ, ಹೇಳಿ ವಿಕ್ರಮ್. ಸರಿ ಆಯ್ತು, ಬಂದೆ. ಅಕ್ಕ, ತರಕಾರಿ ತಗೊಂಡ್ ಬಂದಿದ್ದೀನಿ ಅಕ್ಕ. ಸರಿ, ಟೇಬಲ್ ಮೇಲೆ ಇಟ್ಬಿಟ್ಟು ಮಳೆ ಬರೋ ತರ ಆಗಿದೆ, ಬಟ್ಟೆ ಎತ್ಕೊಂಬ ಹೋಗು. ಹಾ ಸರಿ ಆಯ್ತು ಅಕ್ಕ. ನಮಸ್ತೆ ಮೇಡಮ್. ಏನ್ರಿ ನಿಮ್ ಮೆಸೇಜ್ ಸಣ್ಣ ಸಣ್ಣ ವಿಚಾರಕ್ಕೆ ನನ್ನನ್ನೇ ಬರ ಹೇಳ್ತಾರೆ? ತುಂಬ ಚಿಕ್ಕ ಹುಡುಗರು ಮೇಡಮ್, 4 ಲಾಟಿ ನುಂಗ್ ಹಾಕಿದ್ದಾರೆ. ಬಡ್ಡಿ ಮಕ್ಕಳು ಬಾಯಿನೇ ಬಿಡ್ತಾ ಇಲ್ಲ. ಸರಿ, ನಾನು ನೋಡ್ಕೋತೀನಿ. ಓಕೆ ಮೇಡಮ್. ಅರೆ ಇನ್ಸ್ಪೆಕ್ಟ್ರೆ, ಒಳ್ಳೆ ಚೆನ್ನಾಗಿ ಮಸಾಜ್ ಮಾಡ್ತಾರೆ. ಒಂದು ಮಸಾಜ್ ಪಾರ್ಲರ್ ಇಟ್ಕೊಬಿಡಿ, ಒಳ್ಳೆ ಕಲೆಕ್ಷನ್ ಆಗುತ್ತೆ. ನಿಂಗೊಂದು ಕತೆ ಹೇಳ್ತೀನಿ ಕೇಳ. ನಾನ್ ಚಿಕ್ಕವನಿದ್ದಾಗ ಬೃಹತ್ತಾಕಾರದ ಬಂಡೆನ ಪುಡಿ ಪುಡಿ ಮಾಡಿ ಕಷ್ಟಪಟ್ಟೋದಿ ಪೊಲೀಸ್ ಆದವನು ನಿನಗ್ ಬಾಡಿ ಮಸಾಜ್ ಮಾಡಿ ಸತ್ಯನ ಹೇಗ್ ಬಾಯಿ ಬಿಡಿಸ್ಬೇಕು ಅಂತ ನನಗ್ ಗೊತ್ತು ಚೆನ್ನಾಗಿ. ಈ ದುನಿಯಾದಲ್ಲಿ ಬೆಳೆದಿಲ್ಲೋಕೆ ಯಮ ಆಗೋಕ್ಕೂ ರೆಡಿ, ತಪ್ಪಿಂದ ತಪ್ಪಿಸ್ಕೊಳ್ಳೋಕೆ ಮಾತು ಬರ್ದು ಎಮ್ಮೆ ಆಗೋಕ್ಕೂ ರೆಡಿ. ಬಟ್ ಸ್ಟೇಯಿಂಗ್ ಐ ಆಮ್ ನಾಟ್ ಗುಡ್, ಓನ್ಲಿ ಬ್ಯಾಡ್. ಹಾಯ್ ರಾಧಾ. ಹಾಯ್. ಏನ್ ವಿಕ್ರಮ್, ಇನ್ವೆಸ್ಟಿಗೇಷನ್ ತುಂಬಾ ಜೋರ ನಡೀತಾ ಇದೆ. ಏನ್ ಮಾಡೋದು, ನಾವೆಷ್ಟೇ ಇನ್ವೆಸ್ಟಿಗೇಷನ್ ಮಾಡಿದ್ರು ಕೆಲವೊಂದ್ಸಲ ನಿಮ್ಮ ಹೆಲ್ಪ್ ಬೇಕಾಗುತ್ತೆ. ಕಾಫಿ ಎಸ್ಟೇಟ್ ಓನರ್ ಮಹೇಶ್ ಅಂತ, ಅವಂದೇ ಕೊಲೆ ಆಗಿರೋದು. ಆದರೆ ಸ್ವಲ್ಪ ಅನುಮಾನ ಇದೆ. ನಿನ್ನಿಂದ ಏನಾದ್ರೂ ಹೆಲ್ಪ್ ಆಗುತ್ತೇನೋ ಅಂತ ಕರೆಸ್ತೆ. ಸರಿ ವಿಕ್ರಮ್, ನಾನು ನೋಡ್ಕೋತೀನಿ. ಅಪರಾಧಿಗಳನ್ನ ನನ್ನ ಕ್ಯಾಬಿನಿಗೆ ಕಳಿಸ್ಕೊಡು. ನೋಡು, ನೀ ಕೊಲೆ ಮಾಡಿದ್ಯಾ ಅಂತ ನನಗೆ ಗೊತ್ತು. ಕೊಲೆ ಮಾಡಿರೋದನ್ನ ಒಪ್ಕೊ
ಒಪ್ಕೊಂಡ್ರೆ ಶಿಕ್ಷೆನಾದ್ರೂ ಕಮ್ಮಿ ಆಗುತ್ತೆ. ನಾನು ಕೊಲೆ ಮಾಡಿರೋದು ಅಂತ ನನಗೆ ಗೊತ್ತು. ಆಫ್ಟರ್ ಆಲ್ ನೀನೊಂದು ಹೆಣ್ಣು, ಏನು ಮಾಡೋಕ್ಕಾಗುತ್ತೆ ನಿನ್ನ ಕೈಲಿ? ರೀ, ಕರ್ಕೊಂಡೋಗ್ರಿ. ನೋಡು, ನೀವಿಬ್ರು ಸೇರಿ ಕೊಲೆ ಮಾಡಿದ್ದೀರಾ ಅಂತ ನನಗೆ ಗೊತ್ತು. ತಪ್ಪು ಒಪ್ಕೊಂಡ್ರೆ ನಿನ್ನ ಫ್ರೀಯಾಗಿ ನೀವೇನು ಬಿಟ್ಬಿಡ್ತೀರಾ? ನಾವೇ ಕೊಲೆ ಮಾಡಿದ್ದು ಅಂತ ಏನಾದ್ರು ಒಪ್ಕೊಂಡ್ರೆ ನಮ್ಮ ಅಣ್ಣ ನಮ್ಮನ್ನ ಸಾಯಿಸೋಗ್ಬಿಡ್ತಾನೆ. ಇದೊಳ್ಳೆ ಪದ್ಧತಿಗೆ ಸಿಗಾಕೊಂಡ್ವಲ್ಲಪ್ಪ. ರೀ ಪಿಸಿ ಮುಂದೆ ಎತ್ತಕೊಂಡೋಗ್ರಿ. ಏನಿದು ಈ ತರ ಸುಮ್ಮನೆ ಬರ್ತಾ ಇದೆಯಲ್ಲ? ಚಿನಿ, ಏನ್ ಮಾಡ್ತಾ ಇದೀಯಾ? ನೀನೇ ಫ್ರೆಂಡ್ ಇರಲ್ವಾ? ಪೇಂಟಿಂಗ? ಯಾವ ಪೇಂಟಿಂಗು? ಇದೆ. ನೀನೇ ಬಿಸಿರೋದು ನೋಡು, ಕೈಯೆಲ್ಲ ಪೇಂಟ್ ಆಯಿತು. ಪೇಂಟ? ಏನಿದು? ನನಗೇನು ಅರ್ಥನೇ ಆಗ್ತಾ ಇಲ್ಲ. Oxford University School drawing competition first prize goes to Stroka. Welcome to stage Stroka. ಯಾರು ನೀವು? ಏನ್ ಬೇಕಿತ್ತು? ನಮಸ್ಕಾರ, ಒಳಗಡೆ ಬರ್ಬೋದಾ? ಆಯ್ತು ಬನ್ನಿ. ನಿಮ್ಮ ಮಗಳು ನನಗೆ ತುಂಬಾ ಪರಿಚಯ. ಹಿಂಗೆ ಹೊರಗಡೆ ಕೆಲ್ಸಕ್ಕೆ ಬಂದಿದ್ದೆ, ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲಿ ಶ್ಲೋಕ ಕಾಣಿಸ್ತಾ ಇಲ್ವಲ್ಲ? ಇಲ್ಲ ಮೇಡಮ್, 3 ತಿಂಗಳಾಗೋಯ್ತು ಮೇಡಮ್. ನನ್ನ ಮಗಳು ಎಲ್ಲೂ ಕಾಣಿಸ್ತಾ ಇಲ್ಲ ಮೇಡಮ್. ಎಲ್ಲ ಕಡೆನೂ ಹುಡುಕಿದ್ವಿ, ಎಲ್ಲೂ ಕಾಣಿಸ್ತಾನೆ ಇಲ್ಲ ಮೇಡಮ್. ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ ಮೇಡಮ್. ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ನನಗೆ ಗೊತ್ತಿರೋ ಪೊಲೀಸ್ ಇದಾರೆ, ಅವ್ರಿಗೆ ಹೇಳಿ ಹುಡುಕಿಸ್ತೀನಿ. ಶ್ಲೋಕ ಸಿಗ್ತಾಳೆ. ಯಾರಿವರು? ಇವರು ನಮ್ಮ ಮನೆಯವರು ಮೇಡಮ್. ರೀ, ಕಾಫಿ ತಗೊಳ್ಳಿ. ಹಾಯ್ ಮಗಳೇ. ಹಾಯ್ ಪಪ್ಪ. ಪಪ್ಪ, ನಮ್ಮ ಸ್ಕೂಲಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ಇದೆ. ನೀವೇನಾರ ಬಂದಿಲ್ಲ ಅಂದ್ರೆ ನಾನು ನಿಮ್ಮ ಜೊತೆ ಮಾತಾಡಲ್ಲ. ಅಷ್ಟೇನಾ ಪುಟ? ಖಂಡಿತವಾಗ್ಲೂ ಬರ್ತೀನಿ. ನನಗೆ ಎಷ್ಟೇ ಕೆಲಸ ಇದ್ರು ನಿನಗಿಂತ ಅದ್ಯಾವುದು ದೊಡ್ಡದಲ್ಲ. ಓಕೆನಾ? ಸರಿ ತಾಯಿ, ನಾಳೆ ನಾನು ನಿಮ್ಮಪ್ಪ ಇಬ್ರು ಬರ್ತೀವಿ. ಖುಷಿನಾ?
ಹಾ ಮಮ್ಮ. ನಮ್ಮ ಮನೆಯವ್ರು ತೀರ್ಕೊಂಡು 6 ತಿಂಗಳಾಗೋಯ್ತು ಮೇಡಮ್. ಯಾರೋ ಪಾಪಿಗಳು ಕೊಲೆ ಮಾಡ್ಬಿಟ್ಟಿದ್ದಾರೆ. ಹಾ, ಬಂದಿರೋ ಲೋಡೆಲ್ಲ ಸರಿ ಇದೆಯನ್ರು? ಓಹೋ, ಪೊಲೀಸ್ ಸ್ಟೇಷನ್ ಅಲ್ಲಿ ನೋಡಿದ ಮಹೇಶ್ ಇವ್ರು ಯಜಮಾನ್ರೇನಾ? ನನಗೆ ಗೊತ್ತಿರೋರು ಪೊಲೀಸ್ ಇದಾರೆ, ಹುಡ್ಕಿಸ್ತೀನಿ. ಅಕ್ಕ, ವರ್ಕರ್ಸ್ಗೆ ಪೇಮೆಂಟ್ ಮಾಡಬೇಕು, ಒಂದು ಸೈನ್ ಮಾಡು. ಬರ್ತೀನಿ ಮೇಡಮ್, ಬಾಯ್. ನಡೆಯೋಲೆ ಬಡ್ಡಿ ಮಗನೇ, ಮಾಡೋದೆಲ್ಲ ಮಾಡ್ಬಿಟ್ಟು AC ರೂಮಲ್ಲಿ ರೆಸ್ಟ್ ಅಂತ ಇದೆಯಾ? ಸರ್, ಯಾಕೆ ಸರ್ ನನ್ನನ್ನೇ ಕರ್ಕೊಂಡು ಹೋಗ್ತಾ ಇದ್ದೀರಾ? ಪೇಸೆ, ಈ ನನ್ನ ಮಗನ್ ಕರ್ಕೊಂಡು ಒಳಗಡೆ ಹಾಕ್ರೆ ನಾನು ರೌಂಡ್ಸ್ ಹೋಗ್ಬಿಟ್ಟು ಬರ್ತೀನಿ. ಯಾವ್ದಿದು ಹೊಸ ನಂಬರು? ಹಲೋ, ಮನೇಲಿದ್ದೀನಿ ಮೇಡಮ್. ಓಕೆ ಮೇಡಮ್. ಎಲ್ಲಿಗೆ ಮೇಡಮ್? ಪೊಲೀಸ್ ಸ್ಟೇಷನ್. ಬನ್ನಿ ಕೂತ್ಕೊಳ್ಳಿ. ನೋಡಿ ಗುರು, ನಾನು ಎಷ್ಟೇ ದುಡಿದ್ರು ನಮ್ಮ ಭಾವ ಕೊಡೋದು ನನಗೆ ಬರೀ 10,000. ಅದಕ್ಕೆ ಅವ್ನು ಇಡೀ ಆಸ್ತಿ ನಮ್ಗೆ ಬೇಕು, ಅವನೇ ಡೀಲ್ ಮಾಡ್ಬಿಡಿ. ಯಾವುದೇ ಕಾರಣಕ್ಕೂ ಇದ್ರಲ್ಲಿ ನನ್ನ ಹೆಸರು ಮಾತ್ರ ಬರಬಾರ್ದು. ನಾವು ಮಾಡೋ ಕೆಲ್ಸಕ್ಕೆ ನೀನ್ ಹಣ ಕೊಡ್ತೀಯ, ಆದ್ರೆ ನೀನ್ ಇಟ್ಟಿರೋ ನಂಬಿಕೆನ ಉಳಿಸ್ಕೊಳಕ್ಕೆ ನಾವು ನಮ್ ಪ್ರಾಣನೇ ಕೊಡ್ತೀವಿ, ಓಕೆನಾ? ಏಯ್, ಯಾರೋ ನೀನು? ಏನೋ ಮಾಡ್ತಾ ಇದೀಯಾ? ಲೇ, ನಾನೇನೋ ಮಾಡಿದ್ದೆ? ಯಾಕ್ರೋ ಈ ತರ ಮಾಡ್ತಾ ಇದ್ದೀರಾ? ಲೇ, ಸಾಯಿಸ್ಬೇಡ್ರಿ ಕಣ್ರು, ನನ್ನ ಹೆಂಡತಿ ಮಕ್ಕಳೆಲ್ಲ ಬೀದಿ ಬಂದ್ಬಿಡ್ತಾರ ಕಣೋ. ಯಾರೋ ನೀವೆಲ್ಲ? ಎಮೋಷನಲ್. ಏಯ್, ಈ ದುನಿಯಾದಲ್ಲಿ ಎಮೋಷನ್ಗೆಲ್ಲ ಬೆಲೆ ಇಲ್ಲ ಮರಿ. ಎಮೋಷನ್ಗೆಲ್ಲ ಬೆಲೆ ಕೊಟ್ಕೊಂಡು ಕುತ್ಕೊಂಡ್ರೆ ದುಡ್ಡು ಮಾಡಕ್ಕಾಗಲ್ಲ. ಹೋಗಲ್ಲೇ. ನನ್ ಮಗ್ಳನ್ನ ಏನಾರು ಮಾಡ್ದೇನೋ? ಹೇಳು, ದಯವಿಟ್ಟು ಹೇಳು. ಹೇಳು, ಏನ್ ಮಾಡ್ದೆ? ಈ ನನ್ನ ಮಗ ಗಂಡನ್ ಸಾಯಿಸಿದ್ದಲ್ದಲೆ ಮಗುನು ಸಾಯಿಸಿರ್ತಾನೆ. ಎತ್ತಾಕೊಂಡೋಗ್ರಿ ಫಸ್ಟ್. ಇಲ್ಲಕ್ಕ, ನಾನು ಶ್ಲೋಕನ್ ಏನ್ ಮಾಡಿಲ್ಲಕ್ಕ. ಮಗು ಕೊಲೆ ಮಾಡ್ತೀಯನೋ? ಮಗ್ನೆ, ನರ ಕಟ್ ಮಾಡ್ತೀನಿ ನೋಡಿ. ಯಾರಿಲ್ಲ.
ಸವಿತಾ ಸವಿತಾ ಮೇಡಮ್, ನಾವೆಲ್ಲ ಅನ್ಕೊಂಡಿರೋ ತರ ನಿಮ್ ಮಗಳನ್ನ ನಿಮ್ ತಮ್ಮ ಕೊಲೆ ಮಾಡಿಲ್ಲ. ಅಂದ್ರೆ ಮೇಡಮ್ ಏನ್ ಹೇಳ್ತಾ ಇದ್ದೀರಾ? ಇದನ್ನ ಫಸ್ಟ್ ಹಾಕೊಂಡು ಕೇಳಿ. ಅಂಕಲ್, ನೀವು ನೋಡೋಕೆ ಹೇಗಿದ್ದೀರಾ? ಶ್ಲೋಕ, ನಾನು ಒಳ್ಳೆ ಹೀರೋ ಥರ ಇದ್ದೀನಿ. ಹೌದಾ? ಹಾಗಿದ್ರೆ ನೀವು ಮೂವಿ ಮಾಡ್ತೀರಾ? ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಆದರೆ ನಾನು ಆಲೋಚನೆ ಮಾಡ್ತಿರೋ ಕೆಲಸ ಆಗ್ತಾ ಇಲ್ಲ. ಓ ಸರಿ, ಆಗಿದ್ರೆ ನಾನು ಇನ್ನು ಮಲ್ಕೊಳಕ್ಕೆ ಹೋಗ್ತೀನಿ. ಸರಿ ಗಿರಿ, ಅಕ್ಕ. ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ, ಶ್ಲೋಕ ಹುಷಾರು. ಸರಿ ಆಯ್ತಕ್ಕ, ಆಯ್ತು. ಗಿರಿ, ನಮ್ಮ ಮನೆಗೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಮನೆ ಕಡೆ ಹುಷಾರು. ಆಯ್ತಕ್ಕ, ನಾನಿದ್ದೀನಿ, ನೀವೇನು ಎದುರು ಬಿಡಿ. ನೋಡ್ಕೊತೀನಿ ಚೆನ್ನಾಗಿ ನೋಡ್ಕೊತೀನಿ. ಅಂಕಲ್, ಯಾರದು? ಅದು ನಿಮ್ಮಮ್ಮ ಬರೋದು ಸ್ವಲ್ಪ ಲೇಟ್ ಆಗುತ್ತಂತೆ. ಹೋ, ಹಾಗಿದ್ರೆ ಅವ್ರು ಬರೋ ಅಷ್ಟರಲ್ಲಿ ನಾವು ಹೋಗಿ ಪಾನಿಪುರಿ ತಿನ್ಕೊ ಬರೋಣ. ಸರಿ ಆಯ್ತಮ್ಮ, ಹೋಗೋಣ ಬಾ. ಸರಿ ಬಾಬಾ, ನಾನು ಈ ಅವಕಾಶಕ್ಕೋಸ್ಕರನೇ ಕಾಯ್ತಾ ಇದ್ದೆ. ಶ್ಲೋಕ, ಶ್ಲೋಕ, ಕ್ಷಮಿಸ್ಬಿಡಮ್ಮ ನನ್ನ ಲೋಕ, ಕ್ಷಮಿಸ್ಬಿಡಮ್ಮ ನನ್ನ. ಸೈಡಿಗೆ ಬನ್ನಿ ಸಾಹೇಬ್ರು, ಬರ್ತಾರೆ, ಸೈಡಿಗೆ ಬನ್ನಿ. ರೇ ಟೋಪಿನ ಯಾಕೆ ತೆಗಿತಾ ಇದ್ದೀರಾ? ಇಂಥ ನನ್ನ ಮಕ್ಕಳಿಗೆಲ್ಲ ಟೋಪಿ ತೆಗೆದು ಆದರೂ ಮರ್ಯಾದೆ ಕಳಿಬೇಡಿ. ಇವನೇನು ನನ್ನ ಕಣ್ಣಿಗೆ ಮಹಾತ್ಮನ್ ಥರ ಏನು ಕಾಣಿಸ್ತಾ ಇಲ್ಲ. ಯಾವ್ದಾರ ಕಾರ್ಪೊರೇಷನ್ ಗಾಡಿ ಇದ್ರೆ ಫೋನ್ ಮಾಡಿ ಬಂದು ತುಂಬ್ಕೊಂಡು ಹೋಗ್ಲಿ. ಈ ಒಂದು ಕಿರುಚಿತ್ರದ ಮೂಲಕ ದೇಶದಲ್ಲಾಗುತ್ತಿರುವ ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರವನ್ನು ಬುಡ ಸಮೇತವಾಗಿ ಯಾವ ರೀತಿ ಕಿತ್ತು ಹಾಕಬೇಕು ಎಂಬುದನ್ನು ತೋರಿಸಲು ಪ್ರಯತ್ನ ಪಟ್ಟಿದ್ದೇವೆ. ಇದರ ಮುಂದಿನ ಭಾಗ ಆದಷ್ಟು ಬೇಗ ನಿಮ್ಮ ಮುಂದೆ ಬರಲಿದೆ. ದಯವಿಟ್ಟು ಈ ಒಂದು ಕಿರುಚಿತ್ರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.